Very good morning, my dear viewers. Welcome to my YouTube channel. This is Arun Reddy here. In today's class, we would like to discuss the last part of first unit, that is investment management. The impact of inflation on return ಅಂತ ನಾವಲ್ಲಿ ಕರಿತೀವಿ. So what is the impact of inflation and taxes on return? Both, okay? Taxes ಮತ್ತು inflation ಅನ್ನೋದು ಪರಿಣಾಮ ಏನು ರಿಟರ್ನ್ ಮೇಲೆ ಅಂತ ನಾವಲ್ಲಿ ತಿಳ್ಕೋದಾದ್ರೆ, so return is every expectation of an investor, but somehow the investor will get a more impact on their return because of inflation and tax ಅಂತ ನಾವಲ್ಲಿ ಕರಿತೀವಿ. ಸೊ ತೆರಿಗೆ ಮತ್ತು ಹಣದುಬ್ಬರದ ಪರಿಣಾಮವಾಗಿ ಬರ್ತಕ್ಕಂಥ ಪ್ರತಿಫಲ ಏನಾಗುತ್ತಾ ಇನ್ವೆಸ್ಟರ್ಸ್ಗೆ ಕಡಿಮೆ ಆಗುತ್ತೆ ಅಂತ ನಾವಲ್ಲಿ ಹೇಳ್ತೇವೆ. ಸೊ ಇನ್ವೆಸ್ಟರ್ ವಿಲ್ ಗೆಟ್ ದ ಲೆಸ್ ಮನಿ ಬಿಕಾಸ್ ದೇ ವಿಲ್ ಗೆಟ್ ಅ ಹ್ಯೂಜ್ ಇಂಪ್ಯಾಕ್ಟ್ ಆಫ್ ಬೋತ್ ರಿಟರ್ನ್ ಇನ್ಫ್ಲೇಷನ್ ಆ್ಯಸ್ ವೆಲ್ ಆಸ್ ದ ಟ್ಯಾಕ್ಸ್ ಅಂತ ನಾವಲ್ಲಿ ಕರಿತೀವಿ. ಸೊ ವಾಟ್ ಈಸ್ ದಟ್ ಇನ್ಫ್ಲೇಷನ್? ಇನ್ಫ್ಲೇಷನ್ ಪ್ಲೇಯಿಂಗ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕ್ಯಾಲ್ಕುಲೇಷನ್ ಆಫ್ ಆ್ಯಕ್ಚುಯಲ್ ರಿಟರ್ನ್ ಆರ್ ರಿಯಲ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ನಾವಲ್ಲಿ ಹೇಳ್ತೀವಿ. ಸೊ ರಿಯಲ್ ಇನ್ವೆಸ್ಟ್ಮೆಂಟ್ ಕಂಡುಹಿಡಿಬೇಕಾದ್ರೆ ಇನ್ಫ್ಲೇಷನ್ನ ಏನು ಪ್ರಭಾವ ಬೀರುತ್ತೆ ಅಂತ ನಾವು ತಿಳ್ಕೋದಾದ್ರೆ, ಡ್ಯೂ ಟು ಇನ್ಫ್ಲೇಷನ್ ಫಸ್ಟ್ ಥಿಂಗ್ ಈಸ್ ಯುವರ್ ಪರ್ಚೇಸಿಂಗ್ ಪವರ್ ವಿಲ್ ಬಿ ಡಿಕ್ರೀಸ್, ಮೀನ್ಸ್ ದ ವ್ಯಾಲ್ಯೂ ಆಫ್ ಮನಿ ಗೋ ಆನ್ ಡಿಕ್ರೀಸ್ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಹಣದ ಮೌಲ್ಯ ಏನಾಗುತ್ತೆ, ಕಡಿಮೆ ಆಗುತ್ತಾ ಹೋಗುತ್ತೆ. ಪ್ರೈಸ್ ಈಸ್ ಇನ್ಕ್ರೀಸ್, ಪ್ರೈಸ್ ಆಫ್ ಅ ಕಮಾಡಿಟಿ ಈಸ್ ಇನ್ಕ್ರೀಸ್, ಬಟ್ ದ ವ್ಯಾಲ್ಯೂ ಆಫ್ ಮನಿ ಗೋ ಆನ್ ಡಿಕ್ರೀಸ್, ದಟ್ ಈಸ್ ಕಾಲ್ಡ್ ಎಸ್ ಅ ಇನ್ಫ್ಲೇಷನ್. ಸೊ ಇನ್ಫ್ಲೇಷನ್ ಅಂದ್ರೆ ಏನು ರೀ? Price is increasing, the value of money is decreasing. That situation is called as a inflation ಅಂತ ನಾವಲ್ಲಿ ಕರಿತೀವಿ. This will definitely affect our return, okay? So in simple ಆಗಿ ಹೆಂಗೆ ನೆನ್ಪಿಡ್ಬೇಕ್ರಿ, inflation will reduce our purchasing power. So that reduction purchasing power will indicate that the value of money go on increase and the price of commodity go on increase. Take for example, investor invested in a bond having 10% rate of return. ಸೊ ಇನ್ವೆಸ್ಟರ್ ಬಾಂಡ್ ಹೋಗಿ ಇನ್ವೆಸ್ಟ್ ಮಾಡಿರ್ತಾನೆ, 10% ರೇಟ್ ಆಫ್ ರಿಟರ್ನ್ ಇರುತ್ತೆ. ಆ್ಯಂಡ್ ದರ್ ಈಸ್ ಅ ಇನ್ಫ್ಲೇಷನ್ ಆಫ್ 4% ಡ್ಯೂರಿಂಗ್ ದ ಪೀರಿಯಡ್. ಸೊ ಇನ್ಫ್ಲೇಷನ್ 4% ಇರುತ್ತೆ ಡ್ಯೂರಿಂಗ್ ದ ಪೀರಿಯಡ್ ಡ್ಯೂ ಟು ಪ್ರೈಸ್ ಆಫ್ ಅ ಕಮೋಡಿಟಿ ಆರ್ ಇನ್ಕ್ರೀಸ್. ಸೊ ಹಿಯರ್ even though investor is getting 10% rate of return as a nominal return, but in reality his actual return is 6% because 4% is reduced. 4% ನಾವು ತೆಗಿಬೇಕಾಗತ್ತೆ, ಯಾಕಂದ್ರೆ ಇನ್ಫ್ಲೇಷನ್ ಅದು ಪ್ರಭಾವ ಇರುತ್ತೆ. ಈಗ ನಾವು 10% ರೇಟ್ ಆಫ್ ರಿಟರ್ನ್ ಸಿಗುತ್ತೆ ಅಂದ್ರೆ ಇದರ ಅರ್ಥ 4% ನಾವು ಇನ್ಫ್ಲೇಷನ್ ತೆಗಿಬೇಕು ಅಂತ. ಫಾರ್ ಎಕ್ಸಾಂಪಲ್ 14% ರಿಟರ್ನ್ ಸಿಗುತ್ತೆ ಅಂದರೆ ಅದರಲ್ಲಿ -4% ನಾವು ಇನ್ಫ್ಲೇಷನನ್ನು ರಿಡ್ಯೂಸ್ ಮಾಡಬೇಕು. ನಮಗೆ ಆ್ಯಕ್ಚುಯಲ್ ರಿಟರ್ನ್ ಎಷ್ಟು? ಕೇವಲ 10%. So here in this case, inflation rate or return is calculated by using the formula inflation adjusted return, that is 1 plus r rate of return divided by 1 plus I and the interest, inflation minus 1. R indicate inflation adjusted rate, R indicate nominal rate of return, I indicate rate of inflation minus 1. So ಇದು formula to calculate the rate of return. ಆಮೇಲೆ ಇನ್ಫ್ಲೇಷನ್ ಅಂದರೆ ಏನು ಡೀಟೇಲ್ ಆಗಿ ನೋಡೋಣ. ಇನ್ಫ್ಲೇಷನ್ ಈಟ್ ಔಟ್ ಅವರ್ ಸೇವಿಂಗ್, ಓಕೆ? ಇನ್ಫ್ಲೇಷನ್ ಏನು ಮಾಡತ್ತ ಅಂದ್ರೆ ನಮ್ದು ಅರ್ನಿಂಗನ್ನು ತಿಂದು ಹಾಕತ್ತ ಅಂತ ನಾವಲ್ಲಿ ಕರಿತೀವಿ. ನೋಡಿ ಕ್ಲಿಯರ್ ಆಗಿ ಕೊಟ್ಟಾರ, ಇನ್ಫ್ಲೇಷನ್ ಈಟ್ ಔಟ್ ಅವರ್ ಅರ್ನಿಂಗ್ಸ್ ಅಂದರೆ ಇದರ ಅರ್ಥ ಏನು ರೀ? ನಮಗೆ ಬರ್ತಕ್ಕಂತಹ ಪ್ರತಿಫಲ ಲಾಭವನ್ನು ಅದು ತಿಂದು ಹಾಕತ್ತ. ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಲೈಕ್ ಇನ್ಸೆಕ್ಟ್ಸ್ ಈಟ್ ಕ್ರಾಪ್, ಹೆಂಗೆ ಹುಳಗಳು ಬೆಳೆಗಳನ್ನ ತಿಂತಾವ ಹಂಗೆ ಇನ್ಫ್ಲೇಷನ್ ಏನಾಗುತ್ತೆ ರೀ, ನಮ್ಮ ರಿಟರ್ನನ್ನು ತೆಗೆದು ಹಾಕತ್ತ ಅಂತ. ಇಟ್ ವಿಲ್ ರೆಡ್ಯೂಸ್ ಇವನ್ ಡೆಸ್ಟ್ರಾಯಿಂಗ್ ಅಗ್ರಿಕಲ್ಚರ್ ಪ್ರಾಡಕ್ಟ್, ಹೆಂಗೆ ಅವು ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಡೆಸ್ಟ್ರಾಯ್ ಮಾಡ್ತಾವ. ಸೊ ಹೌ ಡಸ್ ಒನ್ ಕಾಂಬ್ಯಾಕ್ಟ್ ಇನ್ಫ್ಲೇಷನ್ ಪ್ರಿವೆಂಟ್ ಅವರ್ ಅರ್ನಿಂಗ್ಸ್, ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಫ್ರಾಮ್ getting eaten up, okay? In other words, how do you ensure that the rate of growth of our earning exceeds the rate of inflation, or how the real rate of return on investment descent and positive? ನೋಡಿ ಇಲ್ಲಿ ಕ್ವಶನ್ಗೆ ಅರ್ಥ ತಿಳ್ಕೊಬೇಕು ನಾವು. We are going to make a huge return on investment, so we will not talk about how the earnings need to keep place here. So we have to talk about inflation eats the ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಸೊ ನಾವು ಹೆಂಗೆ ಮಿಕ್ಸ್ ಮಾಡಬೇಕು ಅನ್ನೋದನ್ನು ಅವರಲ್ಲಿ ಕನ್ಸಿಡರ್ ಮಾಡ್ತಾರೆ. ರಿಟರ್ನ್ ಅರ್ನ್ ಬೈ ಅವರ್ ಇನ್ವೆಸ್ಟ್ಮೆಂಟ್ ಡಿಮಿನಿಷಸ್ ಡ್ಯೂ ಟು ಅಡ್ವರ್ಸ್ ಇಂಪ್ಯಾಕ್ಟ್ ಆಫ್ ರೈಸಿಂಗ್ ಇನ್ಫ್ಲೇಷನ್ ಆನ್ ರಿಟರ್ನ್. ಸೊ ರಿಟರ್ನ್ ಮೇಲೆ ಪ್ರಭಾವ ಬೀರಬೇಕಾದ್ರೆ ಇನ್ಫ್ಲೇಷನ್ ಅದಕ್ಕೆ ಕಾರಣ ಆಗುತ್ತೆ. ಲೆಟ್ ಅಸ್ ಸಿ ಹೌ ದಿಸ್ ಹ್ಯಾಪನ್ಸ್. ಸಪೋಸ್ ಇಫ್ ಯು ಇನ್ವೆಸ್ಟ್ 1 lakh rupees, 1 lakh ನೀವು ಇನ್ವೆಸ್ಟ್ ಮಾಡಿರಿ ಅಂತ ತಿಳ್ಕೊರಿ. ಇನ್ ಎ ಫಿಕ್ಸ್ಡ್ ಡೆಪಾಸಿಟ್ FD ಒಳಗೆ ನೀವು ಇನ್ವೆಸ್ಟ್ ಮಾಡಿರ್ತೀರಿ, ವಿಚ್ ಅಟ್ 8% ರೇಟ್ ಆಫ್ ರಿಟರ್ನ್. ಸೊ FD ಒಳಗೆ ಇನ್ವೆಸ್ಟ್ ಮಾಡಿದಾಗ 8% ರೇಟ್ ಆಫ್ ರಿಟರ್ನ್ ಇರುತ್ತೆ. ನಾವು ದ ಇನ್ಫ್ಲೇಷನ್ ರೇಟ್ ಈಸ್ 5%. ನೋಡಿರಿ, ಇನ್ಫ್ಲೇಷನ್ ರೇಟ್ 5% ಇರುತ್ತೆ.
and the rate of return of your investment is 3%. Now why it is a 3%? Because 5% is the inflation rate. So which is a quite low as compared to your expected rate of return 8%. So ನಿಮ್ಗೆ 8% rate of return ಬರಬೇಕಾಗಿರುತ್ತೆ ವರ್ಷಕ್ಕೆ. ಬಟ್ ಆ ವರ್ಷಕ್ಕೆ ನಿಮ್ಗೆ 8% ಜಾಗದಾಗ 3% ಬರುತ್ತೆ. ಯಾಕೆ 3% ಬರುತ್ತೆ ಅಂದ್ರೆ 5% ಇನ್ಫ್ಲೇಷನ್ ಇಂಪ್ಯಾಕ್ಟನ್ನು ನೀವು ಎದುರಿಸಬೇಕಾಗತ್ತೆ ಅಂತ. ಹಿಯರ್ the rate of return is less because of inflation impact. The value of money go on decrease. So after 1 year, the value of investment of 1 lakh would be 95,000 because of inflation, while the rate of interest amount 8,000 earn. Okay, 8,000 earn arete anta. Apart from that, the adverse impact of rising inflation, the tax on interest or a dividend tax further reduce the rate of return on investment. ನೋಡಿರಿ ಮತ್ತೇನು ಮಾಡುತ್ತೆ ಅಂದ್ರೆ ರೇಟ್ ಆಫ್ ಟ್ಯಾಕ್ಸ್ ಏನು ಮಾಡುತ್ತೆ, ರಿಟರ್ನನ್ನು ಕೂಡ ರೆಡ್ಯೂಸ್ ಮಾಡುತ್ತೆ. ಬರೀ ಇನ್ಫ್ಲೇಷನ್ ಅಷ್ಟೇ ಅಲ್ಲದೆ ಅಲಾಂಗ್ ವಿತ್ ದ ಇನ್ಫ್ಲೇಷನ್ ದ ರೇಟ್ ಆಫ್ ಟ್ಯಾಕ್ಸ್ ವಿಲ್ ಆಲ್ಸೋ ರೆಡ್ಯೂಸ್ ಯುವರ್ ರೇಟ್ ಆಫ್ ರಿಟರ್ನ್. ನೋಡಿ, ರೇಟ್ ಆಫ್ ರಿಟರ್ನನ್ನು ಕಡಿಮೆ ಮಾಡುತ್ತೆ. ಸೊ ಇನ್ ದಿಸ್ ಕೇಸ್ ಯುವರ್ ಇಂಟ್ರೆಸ್ಟ್ ಇನ್ಕಮ್ ಈಸ್ ಟ್ಯಾಕ್ಸ್ ಅಟ್ ಅ ರೇಟ್ ಆಫ್ 30%. So that the tax would be liable to pay the interest of income 4,000 is 2,400. ನೋಡಿ 8,000ಕ್ಕೆ ನೀವು 30% ಟ್ಯಾಕ್ಸ್ ಕೂಡ ಕೊಡಬೇಕು. ಸೊ 30% ಟ್ಯಾಕ್ಸ್ ಕೊಟ್ರಿ ಅಂದರೆ 2,400 ರೂಪಾಯಿ ಹೋಯಿತು. ಅಂದರೆ ಯುವರ್ ಇನ್ಫ್ಲೇಷನ್ ಆ್ಯಂಡ್ ಟ್ಯಾಕ್ಸ್ ಅಡ್ಜಸ್ಟೆಡ್ ರಿಯಲ್ ಅರ್ನಿಂಗ್ ಈಸ್ ಓನ್ಲಿ 200 rupees. Why? Because we are supposed to pay the tax and we are supposed to bear the inflation. ನೋಡಿ ಎರಡನ್ನ ನಾವು ಪರಿಣಾಮವನ್ನು ಎದುರಿಸ್ಬೇಕಿಲ್ಲಿ. ಎರಡು ಪರಿಣಾಮ ಏನಾದರೂ ಒಂದು ಟ್ಯಾಕ್ಸದ ಪರಿಣಾಮ ಅಂದರೆ ತೆರಿಗೆಯ ಪರಿಣಾಮವನ್ನು ಎದುರಿಸಬೇಕು. ತೆರಿಗೆಯ ಜೊತೆಗೆ ಆಮೇಲೆ ಬಡ್ಡಿಯ ಪ್ರಭಾವ, ಇಂಟ್ರೆಸ್ಟ್ ರೇಟನ್ನು ಅತಿ ಪ್ರಸರಣದ ಪ್ರಭಾವವನ್ನು ಕೂಡ ಎದುರಿಸಬೇಕು. ಹೆನ್ಸ್ ದ ಕಾಂಬ್ಯಾಕ್ಟ್ ಕ್ರಿಪ್ಲಿಂಗ್ ಎಫೆಕ್ಟ್ ಆಫ್ ಇನ್ಫ್ಲೇಷನ್, ಇಟ್ ಈಸ್ ಅ ಇಂಪೆರೇಟಿವ್ ದ್ಯಾಟ್ ಇಫ್ ಯು ಇನ್ವೆಸ್ಟ್ ಇನ್ ಅ ಇಕ್ವಿಟಿ ಆ್ಯಂಡ್ ಇಕ್ವಿಟಿ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ and debt mutual fund that can provide post-tax annual return more than 10%. So this course call for a high level of risk taking as a equity mutual fund carry market risk ಅಂತ ನಾವಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್ ಏನು ನೋಡ್ಬೇಕಾದ್ರೆ, ಹೌ ಡಸ್ ದ ಇನ್ಫ್ಲೇಷನ್ ಅಫೆಕ್ಟ್ ಆನ್ ಯುವರ್ ರಿಟರ್ನ್, ಇನ್ವೆಸ್ಟ್ಮೆಂಟ್ ರಿಟರ್ನ್. ಇನ್ಫ್ಲೇಷನ್ ಹೆಂಗೆ ಪ್ರಭಾವ ಬೀರುತ್ತೆ ನಿಮ್ಮ ರಿಟರ್ನ್ ಮೇಲೆ ಅಂತ ಕೊಟ್ಟಾರವರು. ಹಿಯರ್ ದ ಇನ್ಫ್ಲೇಷನ್ ಎರೋಡ್ಸ್ ದ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್, ಕಡಿಮೆ ಮಾಡತ್ತದು ಅಂತ, ಎರೋಡ್ಸ್ ಅಂತ ತೆಗೆದು ಹಾಕತ್ತ ಅಂತ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಇನ್ಫ್ಲೇಷನ್ ಎರೋಡ್ಸ್ ದ rate of return. Here the investor may shift their money to markets with a low inflation rate. ಸೊ ಇನ್ವೆಸ್ಟರ್ ಏನು ಮಾಡ್ತಾರೆ ಅಂದ್ರೆ ಎಲ್ಲಿ ಲೋ ಇನ್ಫ್ಲೇಷನ್ ರೇಟ್ ಇರುತ್ತೆ ಅಲ್ಲಿ ತಮ್ಮ ಇನ್ವೆಸ್ಟ್ಮೆಂಟನ್ನು ಏನು ಮಾಡ್ತಾರೆ, ಶಿಫ್ಟ್ ಮಾಡ್ತಾರೆ. ಅದರ್ವೈಸ್ ವಾಟ್ ವಿಲ್ ಹ್ಯಾಪನ್, ದೇ ವಿಲ್ ಬಿಯರ್ ಅ ಹ್ಯೂಜ್ ಲಾಸ್ ಡ್ಯೂ ಟು ಇನ್ಫ್ಲೇಷನ್ ಅಂತ ನಾವಲ್ಲಿ ಹೇಳ್ಬೋದು. ದಿಸ್ ಕ್ಯಾನ್ ಆಕರ್ ಇಫ್ ದ ಸೆಂಟ್ರಲ್ ಬ್ಯಾಂಕ್ ರ್ಯಾಪಿಡ್ಲಿ ಇನ್ಕ್ರೀಸ್ ದ ಮನಿ ಸಪ್ಲೈ ವಿದೌಟ್ ಕರೆಸ್ಪಾಂಡಿಂಗ್ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ನೆಕ್ಸ್ಟ್ ಕ್ವಶನ್, ಇಲ್ಲಿ ಹೌ ಡಸ್ ದ ಟ್ಯಾಕ್ಸ್ ವಿಲ್ ಅಫೆಕ್ಟ್ ದ ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಅಂದರೆ ಟ್ಯಾಕ್ಸ್ ನಿಮ್ಮ ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಮೇಲೆ ಹೆಂಗೆ ಪ್ರಭಾವ ಬೀರುತ್ತೆ ಅಂತ ನೋಡೋದಾದರೆ, ಟ್ಯಾಕ್ಸ್ ವಿಲ್ ರೆಡ್ಯೂಸ್ ಯುವರ್ ಇನ್ವೆಸ್ಟಿಬಲ್ ಇನ್ಕಮ್ ಅಂತ ನಾವಲ್ಲಿ ಹೇಳ್ಬೋದು. ಟ್ಯಾಕ್ಸ್ ಏನು ಮಾಡುತ್ತೆ, ಯುವರ್ ಇನ್ವೆಸ್ಟಿಬಲ್ ಇನ್ಕಮ್, ಏನೇನು ಹೂಡಿಕೆ ಮಾಡ್ತಿರಲ್ಲ ಇನ್ಕಮ್ ಎಲ್ಲವನ್ನು ಅದು ಕಡಿಮೆ ಮಾಡುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ವೆನ್ ಯು ಪೇ ದ ಟ್ಯಾಕ್ಸ್ ಬಿಫೋರ್ ಇಫ್ ಯು ಇನ್ವೆಸ್ಟ್, ಯು ಹ್ಯಾವ್ ಲೆಸ್ ಮನಿ ಟು ಇನ್ವೆಸ್ಟ್ ಇನ್ ಅ ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಅದರ್ ಇನ್ವೆಸ್ಟ್ಮೆಂಟ್. If you have less money to invest, then you don't earn high return. It's that simple ಅಂತ ನಾವಲ್ಲಿ ಹೇಳ್ಬೋದು. ನೋಡಿ ಟ್ಯಾಕ್ಸ್ ಏನು ಮಾಡುತ್ತೆ ಅಂದರೆ ನಿಮ್ಮ ಇನ್ವೆಸ್ಟಿಬಲ್ ಇನ್ಕಮನ್ನು ಏನು ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ. ಬಿಕಾಸ್ higher the tax, lower the investment, because it will not encourage for any investment. Because why everyone want to give a more tax to the government, isn't it? ಸೊ ಪ್ರತಿಯೊಬ್ಬರು ಏನು ಮಾಡ್ತಾರೆ, ಜಾಸ್ತಿ ರಿಟರ್ನ್ ತೊಗೋಬೇಕಂತ ಬಯಸ್ತಾರೆ. ಜಾಸ್ತಿ ರಿಟರ್ನ್ ತೊಗೋಬೇಕಂತ ಬಯಸಿದಾಗ ಅವರು ಹೆಚ್ಚಿಗೆ ಟ್ಯಾಕ್ಸನ್ನು ಕೊಡಲಿಕ್ಕೆ ಆಸಕ್ತಿ ಇರೋಂಗಿಲ್ಲ ಅಂತ. ನೋಡಿ, ಎವ್ರಿ ರೈಸ್ ಇನ್ ಪ್ರೈಸ್ ಅಂದರೆ ಇನ್ಫ್ಲೇಷನ್ ಬಗ್ಗೆ ಹೇಳ್ತಾರಲ್ಲೇ, ಎವ್ರಿ ರೈಸ್ ಇನ್ ಪ್ರೈಸ್ ವಿಲ್ ಅಫೆಕ್ಟ್ ಯುವರ್ ಕಾಸ್ಟ್ ಆಫ್ ಲಿವಿಂಗ್. ನೋಡಿ, ಇನ್ಫ್ಲೇಷನ್ ಆಯಿತು ಅಂದರೆ ನಿಮ್ಮದು ಕಾಸ್ಟ್ ಆಫ್ ಲಿವಿಂಗಿಗೆ ತೊಂದರೆ ಆಗುತ್ತೆ. ದ್ಯಾಟ್ ಲಿವಿಂಗ್ ದೆನ್ ಟು ಯುವರ್ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ಅಂದರೆ ಹೆಚ್ಚಿಗೆ ಸೇವ್ ಮಾಡಬೇಕಾಗತ್ತೆ, ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಫಾರ್ ದ್ಯಾಟ್ ರೀಸನ್ ರೈಸ್ ಇನ್ ಇನ್ಫ್ಲೇಷನ್ ಅಮೌಂಟ್ ದ ಸೇವ್ ಆರ್ ಇನ್ವೆಸ್ಟ್ in your income every month may not rise at a same rate. Every month ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ಸಿಮಿಲರ್ಲಿ ರೈಸ್ ಇನ್ ಪ್ರೈಸ್ ಪುಟ್ಸ್ ಟು ಎಕ್ಸ್ಟ್ರಾ ಪ್ರೆಷರ್ ಆನ್ ಯುವರ್ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಸೊ ಪ್ರೈಸ್ ಹೆಂಗೆ ರೈಸ್ ಆಗುತ್ತೆ ಅಂದರೆ ಇನ್ಫ್ಲೇಷನ್ ಹೆಂಗೆ ಆಗುತ್ತೆ, ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಏನಾಗುತ್ತೆ, ನೇರವಾದ ಪ್ರಭಾವವನ್ನು ಬೀರುತ್ತೆ. ಇದು ಯು ಆರ್ ಸಪೋಸ್ ಟ್ರೈ ಟು ಮೇಕ್ ಮೋರ್ ಇನ್ವೆಸ್ಟ್ಮೆಂಟ್, ಮೋರ್ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಾವಲ್ಲಿ ಹೇಳ್ಬೋದು. ಸೊ ದಿಸ್ ಮೇಕ್ಸ್ ಎಕ್ಸ್ಟ್ರಾ ಎಫರ್ಟ್ಸ್ ಆನ್ ಯುವರ್ ಇನ್ವೆಸ್ಟ್ಮೆಂಟ್ ಅಂತ ನಾವಲ್ಲಿ ಹೇಳ್ಬೋದು.
let us discuss about some how does the inflation affect on our investment ಅಂದಾಗ ಸೊ ಇಲ್ಲಿ ಕ್ಲಿಯರ್ ಆಗಿ ನಾವು ಹೆಂಗೆ ತಿಳ್ಕೊಬೇಕಂದ್ರೆ ರೈಸಿಂಗ್ ಇನ್ಫ್ಲೇಷನ್ ಎರೋಡ್ಸ್ ದ ಪರ್ಚೇಸಿಂಗ್ ಪವರ್ ಅಂದ್ರೆ ಪರ್ಚೇಸಿಂಗ್ ಪವರ್ ಏನು ಮಾಡುತ್ತೆ ಅದು ಕಡಿಮೆ ಮಾಡುತ್ತೆ. ಇಟ್ ವಿಲ್ ರೆಡ್ಯೂಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಫಿಕ್ಸ್ಡ್ ಕ್ಯಾಶ್ ಫ್ಲೋ. ಫ್ಯೂಚರ್ ಕ್ಯಾಶ್ ಫ್ಲೋನ ಏನು ಮಾಡುತ್ತೆ ಅದು ರೆಡ್ಯೂಸ್ ಮಾಡುತ್ತೆ. accelerating inflation is even more detrimental to longer term bonds. ಅಂದರೆ ಲಾಂಗ್ ಟರ್ಮ್ ಬಾಂಡ್ಸನ್ನು ಏನು ಮಾಡುತ್ತೆ ಅದು ಲೋವರ್ ಪರ್ಚೇಸಿಂಗ್ ಪವರ್ ಪ್ರಕಾರ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಲೆಟ್ ಅಸ್ ಡಿಸ್ಕಸ್ ಒನ್ ಪ್ರಾಬ್ಲಮ್. ಇಫ್ ಕೂಪನ್ ಬಾಂಡ್ ಈಸ್ 10%, ದ ರೇಟ್ ಆಫ್ ಇನ್ಫ್ಲೇಷನ್ ಈಸ್ 4% ಡ್ಯೂರಿಂಗ್ ದ ಇಯರ್, ಕ್ಯಾಲ್ಕುಲೇಟ್ ಇನ್ಫ್ಲೇಷನ್ ಅಡ್ಜಸ್ಟೆಡ್ ರಿಟರ್ನ್. ನೋಡಿರಿ ಏನು ಕೇಳೋರು, ಬಾಂಡ್ ರೇಟ್ 10% ಇದೆ, ರೇಟ್ ಆಫ್ ಇನ್ಫ್ಲೇಷನ್ 4% ಇದೆ. ಸೊ ಇಲ್ಲಿ ನೀವು ಇನ್ಫ್ಲೇಷನ್ ಅಡ್ಜಸ್ಟೆಡ್ ರಿಟರ್ನ್ ಕಂಡಿಡಿ ಅಂತ ಹೇಳೋರು. ಸೊ ಆರನ್ನು ಹೆಂಗೆ ಕಂಡಿರ್ತೀವಿ, 1 + r ಡಿವೈಡೆಡ್ ಬೈ 1 + i - 1. 1 plus rate of return is 0.10%, ಅಂದರೆ 10%, divided by 1 plus 0.4 is your inflation rate. So 1 plus 0.10 ಅಂದರೆ 1.10 divided by 1.04 minus 1. ಇದರ ಆನ್ಸರ್ 1.0577 minus 1. So 0.577 into 100. So 5.77 means ನೋಡ್ರಿ ಇಲ್ಲಿ 10% ನಿಮ್ಮದು ಬಾಂಡ್ ಇತ್ತಂದ್ರೆ ಸೊ ಹೌ ಮಚ್ ಯು ಆರ್ ಗೆಟಿಂಗ್ 5.7 ಈಸ್ ಯುವರ್ ರಿಟರ್ನ್. ಅಂದರೆ ಹೌ ಇಟ್ ವಿಲ್ ಇಂಪ್ಯಾಕ್ಟ್ ನೋಡಿ ಇನ್ಫ್ಲೇಷನ್ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಸೊ ಈ ಇನ್ಫ್ಲೇಷನ್ ಮುಖಾಂತರ ನಿಮ್ಮದು ರೇಟ್ ಆಫ್ ರಿಟರ್ನ್ ಏನಾಗುತ್ತೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ಹೌ ದ ಇನ್ಫ್ಲೇಷನ್ ವಿಲ್ ಇಂಪ್ಯಾಕ್ಟ್ ಆನ್ ಯುವರ್ ರಿಟರ್ನ್.